ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೋಸ್ಕರ ಮಶ್ರೂಮ್ ದೊನ್ನೆ ಬಿರಿಯಾನಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಕಲ್ಲುವ್ವು, ಮರಾಠಿ ಮೊಗ್ಗು, ಬೇ ಲೀಫು, 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋಂಥದ್ದು, ಟೊಮ್ಯಾಟೊ, ಪುದೀನ, ಗ್ರೀನ್ ಪೇಸ್ಟಿಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ನೆಕ್ಸ್ಟ್ ಗ್ಯಾಸ್ನ ಹಚ್ಚಿ ಕುಕ್ಕರ್ನ ಇಟ್ಟು 2 ಟೇಬಲ್ ಸ್ಪೂನಷ್ಟು ಆಯಿಲು ಮತ್ತು ಗೀ ಹಾಕ್ಕೊಂಡು ಅದು ಬಾಯ್ಲ್ ಆಯ್ತಿದ್ದಂಗೆ ಏಲಕ್ಕಿ, ಸೋಂಪು, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ ಎಲ್ಲನೂ ಹಾಕ್ಕೋಬೇಕು. ಸೊ ಅದು ಹಾಕ್ತಿದ್ದಂಗೆ ನೆಕ್ಸ್ಟ್ ಕಲ್ಲುನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕಸೂರಿ ಮೇಥಿ ಎಲ್ಲ ಅರೋಮ ಬಿಡೋಕ್ಕೆ ಶುರು ಮಾಡಿದ್ಮೇಲೆ ಚೆನ್ನಾಗಿ ಅದನ್ನು ಒಂದ್ಸರಿ ತಿರುಗಿಸಿದ ನಂತರ ಈರುಳ್ಳಿನ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಗ್ರೀನ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡಿ. ನೆಕ್ಸ್ಟ್ ಅದಕ್ಕೆ ಟೊಮೆಟೊನ ಹಾಕಿ ಅದನ್ನು ಕೂಡ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಕೂಡ ಫ್ರೈ ಆದಮೇಲೆ ಅದಕ್ಕೆ ಟರ್ಮರಿಕ್ ಪೌಡರ್, MJS ಅವ್ರದ್ದು ಬಿರಿಯಾನಿ ಪೌಡರ್ 2 ಟೇಬಲ್ ಸ್ಪೂನಷ್ಟು, ಮತ್ತು ಇದಕ್ಕೆ ನೆಕ್ಸ್ಟು 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಟೇಸ್ಟಿಗೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಬಿರಿಯಾನಿ ಪೌಡರ್ನ ಹಾಕ್ಕೋಬೋದು. ನೆಕ್ಸ್ಟ್ ಅದನ್ನು ಕೂಡ ಚೆನ್ನಾಗಿ ತಿರುಗಿಸಿ ಹಸಿ ವಾಸನೆ ಹೋಗೋ ತನಕ ಹುರಿದ ಮೇಲೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಕರ್ಡ್ನ ಆ್ಯಡ್ ಮಾಡ್ಕೊಳ್ಳಿ. ಕರ್ಡ್ ಕೂಡ ಬಿರಿಯಾನಿಗೆ ಒಳ್ಳೆ ಟೇಸ್ಟನ್ನ ಕೊಡುತ್ತೆ. ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ 2 ಪ್ಯಾಕೆಟ್ ಮಶ್ರೂಮ್ನ ವಾಟ್ರಲ್ಲಿ ತೊಳೆದು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಅದಕ್ಕೆ 4.5 ಗ್ಲಾಸಸ್ ವಾಟರ್ನ ಹಾಕೋತಾ ಇದ್ದೀನಿ. ಬಿಸಿ ನೀರೇ ಹಾಕಿ, ಯಾಕೆಂದರೆ ಬಿಸಿ ನೀರು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ರೈಸ್ ಕೂಡ ಬೇಗ ಕುಕ್ ಆಗುತ್ತೆ. ಸೊ ನೆಕ್ಸ್ಟ್ ಬಾಯ್ಲ್ ಆಗ್ತಿದ್ದಂಗೆ ವಾಟರು, ಅದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ಳಿ. ನನಗೇನೋ ಸ್ವಲ್ಪ ಸಾಲ್ಟ್ ಬೇಕು ಅನ್ನಿಸ್ತು ಮತ್ತು ಅದಕ್ಕೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಚೆನ್ನಾಗಿ ಅದು ಬಾಯ್ಲ್ ಆಯ್ತಿದ್ದಂಗೆ 2.5 ಗ್ಲಾಸ್ ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ನಾರ್ಮಲ್ ಬುಲೆಟ್ ರೈಸ್ನೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಆಗ್ತಿದ್ದಂಗೆ ಕುಕ್ಕರ್ ಲಿಡ್ನ ತೆಗೆದ್ರೆ ಬಿಸಿ ಬಿಸಿ ದೊನ್ನೆ ಬಿರಿಯಾನಿ ರೆಡಿಯಾಗಿರುತ್ತೆ. ಸೊ ಈಸಿಯಾಗಿ ಮನೇಲೇ ಪ್ರಿಪೇರ್ ಮಾಡ್ಬೋದಂತ ಮಶ್ರೂಮ್ ದೊನ್ನೆ ಬಿರಿಯಾನಿ ರೆಡಿ ಇರುತ್ತೆ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ.